ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಜಾಬ್ ಬಗ್ಗೆ ಇನ್ನೂ ಅನುಮಾನಗಳಿದೆ. ತುಂಬ ಜನ ಹೇಳ್ತಾ ಇರ್ತೀರಾ, ಅಲ್ಲಿ ಜಾಬ್ ಸಿಗುತ್ತಾ, ಅಲ್ಲಿ ಜಾಬ್ ಉಂಟಾ ಅಂತ ಕೇಳ್ತಾನೇ ಇರ್ತೀರ ನಮ್ಮದು ಇನ್ಸ್ಟಾಗ್ರಾಮಲ್ಲೆಲ್ಲ. ಅದಕ್ಕೆ ನಾನಿವಾಗ ಆ್ಯಕ್ಚುಲಿ ಆನ್ ತುಳು ಎಡ್ಡೆ ಪಾತಿರ್ನು ಎಂಕ್ ಬೇತೆ ಲ್ಯಾಂಗ್ವೇಜ್ ಆತೊಂಜಿ ಕಂಫರ್ಟೇಬಲ್ ಇಜ್ಜಿ. ಇಂಗ್ಲೀಷ್ ಅವಡ್ ಇರ್ನು ನಿಕಲ್ನ ಕನ್ನಡ ಅವಡ್ ಕಂಫರ್ಟೇಬಲ್ ಇಜ್ಜಿ. ಬಟ್ ಒಂದು ಮಾತ ಜನಕ್ಲ ನಮ್ಮ ಇಡೀ ಕರ್ನಾಟಕ ಕನೆಕ್ಟ್ ಅವಡ್ ಬಂದು ಯಾನು ಕನ್ನಡದ ವಿಡಿಯೋ ಮಲ್ತೊಂದಿಪ್ಪುನು. ಸೊ ಇದು ತುಂಬ ಜನ ಕೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಮೇಡಮ್ ನಮಗೆ ಜಾಬ್ ಬೇಕು, ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ, ಮತ್ತು ಮನೆಯಲ್ಲಿ ಯಾರೂ ಕೆಲಸ ಮಾಡೋರಿಲ್ಲ. ಇಂಥವರಿಗೆಲ್ಲ ಉಂಟಲ್ಲ, ನಾನು ನಿಜವಾಗಿ ಹೇಳೋದು, ಇಂಥವರಿಗೆಲ್ಲ ಒಂದು ಲೆವೆಲಿಂದ 10,000 ಇಂದ ಹಿಡಿದು 2-2.5 ಲಕ್ಷ ದುಡಿಯುವುದಂದರೆ ಉಂಟಲ್ಲ, 1 ವರ್ಷ ದುಡಿದರೆ ಸೋ ಆತ್ಮತೃಪ್ತಿ ಆಯ್ತಪ್ಪ, ಸಾಕು, ಇಸ್ರೇಲಿಗೆ ಬಂದಕ್ಕೆ ಸಾರ್ಥಕ ಅಂತ ನೀವೇ ಹೇಳ್ತೀರಾ. ಅಷ್ಟು ಒಳ್ಳೆ ಇಲ್ಲಿ ಕೆಲಸಗಳು ಉಂಟು. ಇಷ್ಟು ಎಲ್ಲ ತುಂಬ ಕೆಲಸಗಳು ಉಂಟು. ಅದಕ್ಕೆ ಮೊದಲು ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು. ಪಾಸ್ಪೋರ್ಟ್ ಅದು ಈ ಎಮರ್ಜೆನ್ಸಿ ಪಾಸ್ಪೋರ್ಟ್ ಹಾಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾರ್ಮಲ್ ಪಾಸ್ಪೋರ್ಟೇ ಮಾಡ್ಕೊಳ್ಳಿ. ಅಂದರೆ 15-20 ಡೇಸಲ್ಲಿ ಬರುತ್ತಲ್ಲ ಅದೇ ಪಾಸ್ಪೋರ್ಟ್ ಮಾಡಿ, ಅಥವಾ 30 ಡೇಸಲ್ಲಿ ಬರುವಂಥದ್ದು ಪಾಸ್ಪೋರ್ಟ್ಗಳಿರ್ತಲ್ಲ ಹಾಗೆ ನಾರ್ಮಲಲ್ಲೇ ಮಾಡಿ. ಪೊಲೀಸ್ ಎನ್ಕ್ವೈರಿ ಅದು ಇದು ಎಲ್ಲ ಇರುತ್ತಲ್ಲ ಅದರಲ್ಲಿ ಪಾಸ್ಪೋರ್ಟಲ್ಲಿ, ಅದೆಲ್ಲ ಹಾಗೇ ಬನ್ನಿ. ಸೊ ಹಾಗೆಯೇ ಪಾಸ್ಪೋರ್ಟ್ ತಗೊಳ್ಳಿ. ಈ ಪಾಸ್ಪೋರ್ಟ್ ಎಲ್ಲ ಆಮೇಲೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂದರೆ ಡಾಕ್ಯುಮೆಂಟ್ಸಲ್ಲಿ ಒಂದೊಂದರಲ್ಲಿ ಒಂದೊಂದು ಹೆಸರಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಆ್ಯಕ್ಚುಲಿ ನೀವು ಪಾಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆನೇ 3 ಡಾಕ್ಯುಮೆಂಟ್ಸ್ ಕೊಡಲಿಕ್ಕಿರುತ್ತಲ್ಲ, ಆ ಟೈಮಲ್ಲೇ ನೀವು ಕರೆಕ್ಷನ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ ನಾನು. ಆಮೇಲೆ ಒಂದರಲ್ಲಿ ಒಂದು ಹೆಸರಿದ್ದು, ಇವಾಗ ನಂದು ರೋಹಿಣಿ ವೆಂಕಟೇಶ್ ರಾವ್ ಅಂತ ಉಂಟು, ಇನ್ನೊಂದರಲ್ಲಿ ರೋಹಿಣಿ ರಾವ್ ಅಂತ ಉಂಟು. ಅದು ಆಗೋದಿಲ್ಲ. ಅಂದರೆ ನಿಮಗೆ ಫುಲ್ ಹೆಸರೇ ಬೇಕು. ಒಂದು ವೇಳೆ ನಿಮಗೆ ಅರ್ಧ ಹೆಸರಿದ್ರೆ ಅದು ಫುಲ್ ಹೆಸರು ನೀವು ಮಾಡಿಸ್ಕೊಳ್ಬೇಕು. ಆಧಾರ್ ಕಾರ್ಡಲ್ಲೇ ಆಗಲಿ, ID ಕಾರ್ಡಲ್ಲೇ ಆಗಲಿ, ಅಥವಾ ಪಾಸ್ಪೋರ್ಟಲ್ಲೇ ಆಗಲಿ ನೀವು ಹೆಸರನ್ನು ಕರೆಕ್ಷನ್ ಮಾಡಬೇಕು. ಮತ್ತು ಸ್ಕೂಲಲ್ಲಿ ನಮ್ಮದು ಒಂದು ಲೆಕ್ಕ ಹೆಸರಿರುತ್ತೆ. ಸ್ಕೂಲ್ ಸರ್ಟಿಫಿಕೇಟಲ್ಲಿ ಇವಾಗ ಖಾಲಿ ರೋಹಿಣಿ ಭಟ್ ಅಂತ ನಂದು ಹೆಸರು ಆಗಿರುತ್ತೆ. ಆಫ್ಟರ್ ಮ್ಯಾರೇಜ್ ನಾವು ನಮ್ಮ ಹಸ್ಬೆಂಡ್ ಕ್ಯಾಸ್ಟ್ ಮತ್ತು ಹಸ್ಬೆಂಡ್ ಹೆಸರನ್ನು ನಾವು ಜಾಯಿಂಟ್ ಮಾಡಿಸ್ತೀವಿ. ಸೊ ನಾವು ನಮ್ಮ ಅದರಲ್ಲಿ ಆಧಾರ್ ಕಾರ್ಡ್ಗೆಲ್ಲ ಯಾರು ಏನು ಕೇಳಲ್ಲ. ಓಕೆ, ಹೋದ ತಕ್ಷಣ ಆ ಹೆಸರನ್ನು ಮಾಡಿ ನಮಗೆ ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ. ಬಟ್ ಪಾಸ್ಪೋರ್ಟ್ ಅಥವಾ ನಿಮಗೆ ಇಸ್ರೇಲ್ಗೆ ಬರಲಿಕ್ಕೆ ವೀಸಾ ಅಪ್ಲಿಕೇಶನ್ಗೆ ನೀವೆಲ್ಲ ಹಾಕ್ತಿರಲ್ಲ, ಆವಾಗ ಅದು ಆಗಲ್ಲ. ಅದು ಆ ಹೆಸರು ಎಲ್ಲಿಂದ ಬಂತು ಅಂತ ಹೇಳಲಿಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಲಿ, 1-2-3 ಪೇಪರ್ಗಳಲ್ಲೆಲ್ಲ ಹಾಕ್ತಾರೆ. ಅದು ನಿಮಗೆ ಪಾಸ್ಪೋರ್ಟ್ ಏಜೆಂಟ್ ಇರ್ತಾರಲ್ಲ, ನೀವು ಅಲ್ಲಿ ಹೋದರೆ ಅವರು ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೊಂದು ವಿಷಯ ಏನಂದರೆ, ನೀವು ಯಾವುದೇ ಏಜೆನ್ಸಿಗೆ ಕಾಲ್ ಮಾಡಿ ಕೇಳುವುದಕ್ಕಿಂತ, ಕೆಲಸ ಉಂಟಾ, ಎಷ್ಟು ದುಡ್ಡು ಕಟ್ಟಲಿಕ್ಕೆ, ಮತ್ತು ಎಂಥ ಕೆಲಸ ಉಂಟು, ಅದನ್ನೆಲ್ಲ ಪಟ್ಟಂಗ ಹೊಡೆಯುವುದಕ್ಕಿಂತ ಒಂದು ಗಳಿಗೆ ನಿಮಗೆ 100% ಇಲ್ಲ ನಾನು ಇಸ್ರೇಲ್ಗೆ ಹೋಗಬೇಕು ಅಂತ ಇದ್ದರೆ, ಖಂಡಿತ ನೀವು ಏನು ಮಾಡಬೇಕು ಅಂದರೆ, ನೀವು ಡೈರೆಕ್ಟಾಗಿ ಏಜೆನ್ಸಿಗೆ ಹೋಗಿ ಪಕ್ಕದಲ್ಲೇ ಕೂತ್ಕೊಂಡು ಯಾವ ಕೆಲಸ ಉಂಟು ಅವರೆಲ್ಲ ಕಂಪ್ಯೂಟರಲ್ಲಿ ನೋಡಿ ಹೇಳ್ತಾರೆ ನಿಮಗೆ ಎಷ್ಟು ಕೆಲಸಗಳು ಉಂಟು, ನಿಮ್ಮ ಎಜುಕೇಷನಿಗೆ ಯಾವ ಕೆಲಸ ಆಗ್ಬೋದು ಅಂತ. ಅಂದರೆ ನೀವು ಸ್ವಲ್ಪ ಎಜುಕೇಟೆಡ್ ಆದರೆ ನಿಮಗೆಲ್ಲ ಒಳ್ಳೆ ಫ್ಯಾಕ್ಟ್ರಿಗಳಿಗೆಲ್ಲ ಕೆಲಸಕ್ಕೆಲ್ಲ ಹಾಕ್ತಾರೆ, ಸೂಪರ್ ಮಾರ್ಕೆಟ್ ಅದಕ್ಕೆಲ್ಲ ಹಾಕ್ತಾರೆ. ಲೋ ಅಂದರೆ ಒಂದು 10th PUC ಎಲ್ಲ ಇದ್ದರೆ ನಿಮಗೆ ಕನ್ಸ್ಟ್ರಕ್ಷನ್ಗೆ ಆಗಲಿ, ಅಥವಾ ನಿಮಗೆ ಪೇಂಟಿಂಗ್ ಗೊತ್ತಿದ್ದರೆ ಪೇಂಟಿಂಗ್ಗೆ, ಅಥವಾ ಹಾಸ್ಪಿಟ್ಲಿಗೆ ಕ್ಲೀನಿಂಗ್ಗೆ ಉಂಟು ಕ್ಲೀನಿಂಗ್, ಟ್ರಕ್ ಡ್ರೈವರ್ ಆದರೆ ನಿಮಗೆ ಟ್ರಕ್ ಡ್ರೈವಿಂಗ್ಗೆ ಬರ್ಬೋದು. ಇನ್ನು ಜನರಲ್ ವರ್ಕ್, ಇನ್ನು ಫ್ಯಾಕ್ಟ್ರಿ ವರ್ಕ್, ಇನ್ನು ನೆಸ್ಲೆ ಚಾಕ್ಲೇಟ್ಸ್, ಇನ್ನು ಮೆಟ್ರೋ ಗೊತ್ತಲ್ಲ, ಟ್ರೈನು, ಅದು ಅಲ್ಲಿ ಲಿಸ್ಟೇ ಇರುತ್ತೆ. ನೀವು ಅಲ್ಲಿ ಹೋದರೆ ನಿಮಗೆ ಅವರು ಹೇಳ್ತಾರೆ ಯಾವುದೆಲ್ಲ ಕೆಲಸ ಉಂಟು ಅಂತ. ಆವಾಗ ನೀವು ಥಿಂಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಬರುವುದಿದ್ದರೆ ಅವರಿಗೆ ಸಹ ಇನ್ಫಾರ್ಮ್ ಮಾಡಿ 2-3 ಜನ 4 ಜನ ಒಟ್ಟಿಗೆ ಬಂದರೆ, ಇಲ್ಲಿ ಸಹ ಹಾಗೆಯೇ ನೀವು ಅವರು ನಿಮಗೆ ಒಂದು ಫ್ಲ್ಯಾಟ್ ಕೊಟ್ಟು ಬಿಡ್ತಾರೆ. ಅಲ್ಲಿ 4 ಜನ 5 ಜನ ಎಲ್ಲ ಒಟ್ಟಿಗೆ ಇರ್ಬೋದು. ಮತ್ತು ಎಲ್ಲಿಯಾದರೂ ಅವರಿಗೆ ಬೇರೆ ಕಂಪನಿಗಳಲ್ಲಿ ಲೆಸ್ ಇದ್ದರೆ, ಜನಗಳು ಕಮ್ಮಿ ಇದ್ದರೆ, ಅಲ್ಲಿಂದ 2 ಜನ ಶಿಫ್ಟ್ ಮಾಡ್ತಾರೆ, 3 ಜನ ಶಿಫ್ಟ್ ಮಾಡ್ತಾರೆ. ಹಾಗೆ ಮತ್ತೆ ಎಲ್ಲನೂ ಆಗ್ಬೋದು, ಹೇಳೋಕ್ಕಾಗಲ್ಲ.
ಬಟ್ ನೀವು ಇಲ್ಲಿ ಒಟ್ಟಿಗೆ ಬಂದರೆ ನೀವು ಒಟ್ಟಿಗೆ ಇರ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ಬೇರೆ ಬೇರೆ ಕೆಲಸಕ್ಕೆ ಬಂದರೆ ಅಲ್ಲ ನಾನು ಹೇಳಿದ್ದು. ಕನ್ಸ್ಟ್ರಕ್ಷನಿಗೆ 5 ಜನ ಒಟ್ಟಿಗೆ ಬಂದರೆ ಒಟ್ಟಿಗೆ ಇರ್ತೀರಿ ನೀವು. ಮೆಟ್ರೋಗೆ 5 ಜನ ಬಂದರೆ ಒಟ್ಟಿಗೆ ಇರ್ತೀರಿ. ಹಾಗೆಯೇ ನೆಸ್ಲೆ ಕಂಪೆನಿ, ಚಾಕ್ಲೇಟ್ ಕಂಪೆನಿ ಉಂಟಲ್ಲ, ಅದಕ್ಕೆ ಸಹ ಹಾಗೆಯೇ ಇನ್ನೊಂದು ಏನು ಅಂದರೆ ಹೋಟೆಲ್ಗೆ ತುಂಬ ಜನ ಬರ್ತಾ ಇದ್ದಾರೆ. ಬಟ್ ನಮ್ಮದು ಇಂಡಿಯಾದಿಂದ ಸ್ವಲ್ಪ ಕಮ್ಮಿನೇ ಬರ್ತಾ ಇದ್ದಾರೆ. ನಿಮ್ಮದು ಇಂಡಿಯಾದಿಂದ ಅಲ್ಲ, ಕರ್ನಾಟಕದಿಂದ ಕಮ್ಮಿನೇ ಜನ ಬರ್ತಾ ಇದ್ದಾರೆ ಹೋಟೆಲಿಗೆ. ಗುಜರಾತ್, ಶ್ರೀಲಂಕಾದಿಂದ ತುಂಬ ಜನ ಬಂದರು ಹೋಟೆಲ್ ಕೆಲಸಕ್ಕೆ. ಅವರೆಲ್ಲ ಹಾಗೆಯೇ 8 ಗಂಟೆ 10 ಗಂಟೆ ಎಲ್ಲ ಕೆಲಸ ಇರುತ್ತೆ. ಒಳ್ಳೆ ಸ್ಯಾಲ್ರಿ ಎಲ್ಲ ಒಳ್ಳೆ ಸಂಪಾದನೆ ಮಾಡ್ಬೋದು. ಇವಾಗ ರೀಸೆಂಟ್ಲಿ ಎಂಥ ಕೆಲಸ ಮಾಡಿದರೂ ನಿಮಗೆ 2 ಲಕ್ಷ ಅಂತೂ ಖಂಡಿತ ನಿಮ್ಮ ಕೈಯಲ್ಲಿರುತ್ತೆ. 2 ಲ್ಯಾಕ್ಸ್ ಖಂಡಿತ ನಿಮ್ಮ ಕೈಯಲ್ಲಿ ಇರುತ್ತೆ. ನಿಮಗೆ ಎಂಥದೇ ಕೆಲಸ ಆಗಲಿ ಅಷ್ಟು ದುಡ್ಡು ನಿಮಗೆ ಕೈಗೆ ಖಂಡಿತ ಬರುತ್ತೆ. ಮತ್ತು ಮೇಂಟೆನೆನ್ಸ್ ಅಂದರೆ ಇದು ಅಕೊಮೊಡೇಷನ್ ಕಂಪ್ನಿ ಲೆಕ್ಕದಲ್ಲಿ ಫ್ರೀ ಇರುತ್ತೆ. ಊಟಕ್ಕೆ ಒಂದು 5 ಜನ ಇದ್ದರೆ ನೀವು ವೆಜ್ ಆದರೆ ಆಗಲ್ಲ, ನಾನ್ ವೆಜ್ ಆದರೆ ನೀವು ಶೇರಿಂಗ್ ಮಾಡ್ಬೋದು. ವೆಜ್ ಅವರೊಂದು ಇಬ್ಬರು ಇದ್ದರೆ ನೀವು ಸಹ ಶೇರಿಂಗ್ ಮಾಡಿ ಮಾಡ್ಕೊಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ದಯವಿಟ್ಟು ಏಜೆನ್ಸಿಗಳಿಗೆ ಹೋಗಿ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಮಂಗಳೂರಲ್ಲಿ ಒಂದು ಒಳ್ಳೆ ಏಜೆನ್ಸಿ ಉಂಟು, AS ಕನ್ಸ್ಟ್ರಕ್ಷನ್ ಅಂತ. ಓಕೆ, ಅಲ್ಲಿ ಹೋದರೆ ವೇರ್ ಹೌಸ್ಗೆ ತಗೊಂಡು ಬರ್ತಾರೆ, ಕನ್ಸ್ಟ್ರಕ್ಷನ್ಗೆ ತಗೊಂಡು ಬರ್ತಾರೆ, ಮೆಟ್ರೋಗೆ ತಗೊಂಡು ಬರ್ತಾರೆ, ಫುಡ್ ಕಂಪೆನಿಗೆ ತಗೊಂಡು ಬರ್ತಾರೆ, ಫ್ಯಾಕ್ಟ್ರಿಗೆ ತಗೊಂಡು ಬರ್ತಾರೆ, ಆಮೇಲೆ ಹೋಟೆಲ್ಗೆ ತಗೊಂಡು ಬರ್ತಾರೆ. ತುಂಬ ಕೆಲಸಗಳಿಗೆಲ್ಲ ಗ್ರೂಪ್ ಆಗಿ ತಗೊಂಡು ಬರ್ತಾರೆ. ಪೇಂಟಿಂಗಿಗೆ, ಸ್ಪ್ರೇ ಪೇಂಟಿಂಗ್ಗೆ, ವುಡ್ ಪಾಲಿಶ್, ಎಷ್ಟೆಲ್ಲ ಕೆಲಸ ನೋಡಿ, ಎಷ್ಟೆಲ್ಲ ಕೆಲಸ. ಸೊ ನೀವು ಮಂಗಳೂರಿನವರಾಗಿದ್ದರೆ ತುಂಬ ಜನ ಕೇಳ್ತಾಯಿದ್ರು ಮಂಗಳೂರಿನಲ್ಲಿ ಯಾವುದು ಏಜೆನ್ಸಿ ಒಳ್ಳೆಯದುಂಟು ಅಂತ. ಸದ್ಯಕ್ಕೆ ಈಗ ಒಂದು ಏಜೆನ್ಸಿ ಒಳ್ಳೆ ಉಂಟು ಅಂತ ನಾನು ಕೇಳ್ಪಟ್ಟೆ. ಸುಮಾರು ಜನ ಬಂದರು. ಸೊ ನನಗೆ ಆ ಏಜೆನ್ಸಿಯವರದ್ದು ಡೈರೆಕ್ಟ್ ನನಗೇನು ಪರಿಚಯ ಇಲ್ಲ. ಬಟ್ ಇಲ್ಲಿ ಬಂದವರು ಸುಮಾರು ಜನ ನನಗೆ ಹೇಳಿದರು, ನಾವು ಆ ಕಂಪ್ನಿಯಿಂದ ಬಂದ್ವಿ ಅಂತ. AS ಕನ್ಸ್ಟ್ರಕ್ಷನ್ ಅಂತ. ಇಲ್ಲಿ ಅದೇ ಇಸ್ರೇಲ್ನಲ್ಲಿ ಅಲೆಫ್ ಶೀನ್ ಅಂತ ಉಂಟು, AS1 ಅಂತ ಉಂಟು. ಇಲ್ಲಿ ಅದೇ ಏಜೆನ್ಸಿಯಲ್ಲಿ ನಾನು 10 ವರ್ಷದಿಂದ ಅದೇ ಏಜೆನ್ಸಿಯಲ್ಲಿದ್ದೇನೆ. ಅದು ಇಸ್ರೇಲ್ನಲ್ಲಿ ಏಜೆನ್ಸಿ ಇರೋದು. ಅದು ಅದೇ ಏಜೆನ್ಸಿಯಲ್ಲಿ ಕೆಲಸ ಮಾಡುವವರು ಮಂಗಳೂರಲ್ಲಿ ಒಂದು ಏಜೆನ್ಸಿ ಓಪನ್ ಮಾಡಿದ್ದಾರೆ, AS ಕನ್ಸ್ಟ್ರಕ್ಷನ್ ಅಂತ. ನೀವು ಅಲ್ಲಿ ಹೋಗ್ಬೋದು. ಗೂಗಲಲ್ಲಿ ಮಾಡಿದರೂ ಆಗುತ್ತೆ, ನೋಡಿದರೂ ಬರ್ಬೋದು. ಆಮೇಲೆ ಇನ್ನೊಂದು ಒಳ್ಳೆ ತುಂಬ ಒಳ್ಳೆಯದು ಏಜೆನ್ಸಿ ಅಂದರೆ, ಗ್ರೂಪ್ ಆಗಿ ತಗೊಂಡು ಬರುವ ಏಜೆನ್ಸಿ ಅಂದರೆ ಫೋರ್ ಕಾರ್ನರ್ ಬಂದುಬಿಟ್ಟು ಬ್ರಹ್ಮಾವರದಲ್ಲಿ ಉಂಟು. ನೀವು ಬ್ರಹ್ಮಾವರದಿಂದ ಅಲ್ಲಿ ನಿಮಗೆ ಉಡುಪಿಯವರಿಗೆ, ಮಂಗಳೂರಿನವರಿಗೆ ಏನು ಒಂದು 2 ಗಂಟೆ 1 ಗಂಟೆ ವೇಸ್ಟ್ ಆಗ್ಬೋದು ಅಷ್ಟೇ. ಉಡುಪಿಯಿಂದ ಹೋಗುವವರಿಗೆ ಒಂದು ಅರ್ಧ ಮುಕ್ಕಾಲು 1 ಗಂಟೆ ಆಗ್ಬೋದು. ಮಂಗಳೂರಿಂದ ಹೋಗುವವರೆ ಒಂದು 2 ಗಂಟೆ 2.5 ಗಂಟೆ ಆಗ್ಬೋದು. ಸೊ ಅಲ್ಲಿ ಹೋಗಿ ಯಾವುದ್ಯಾವುದೆಲ್ಲ ಜಾಬ್ ಉಂಟು, ಎಷ್ಟು ದುಡ್ಡು ಕಟ್ಟಲಿಕ್ಕಾಗುತ್ತೆ, ನಮಗೆ ದುಡ್ಡು ಕಟ್ಟಲಿಕ್ಕೆಲ್ಲ ಖರ್ಚು ಎಲ್ಲ ಪ್ಯಾಕೇಜ್, ದುಡ್ಡು ಎಷ್ಟು ಖರ್ಚಾಗ್ಬೋದು, ನಿಮ್ಮಿಂದ ಆಗುತ್ತಾ ಅಷ್ಟು ದುಡ್ಡು ಹೊಂದ್ಸ್ಕೊಳ್ಳೋಕ್ಕಾಗುತ್ತಾ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಅಷ್ಟು ಡಾಕ್ಯುಮೆಂಟ್ಸ್ ನಮಗೆ ಆಗುತ್ತಾ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ಹೋಗಿ ಅಲ್ಲಿ ಕೇಳಿಕೊಂಡು ಸೀದಾ ಮನೆಗೆ ಹೋಗಿ ಅಷ್ಟೆಲ್ಲ ನನಗೆ ಮಾಡ್ಬೋದಾ ಅಂತ ಥಿಂಕ್ ಮಾಡಿ ಇಮಿಡಿಯೇಟ್ಲಿ ಅವರಿಗೆ ಪಾಸ್ಪೋರ್ಟ್ ಇದ್ದು ವಾಟ್ಸಪ್ ಮಾಡಿ ಅವರು ಅಪ್ಲೈ ಮಾಡಿರ್ತಾರೆ. ಫಸ್ಟಿಗೆ ಯಾರೂ ನಿಮಗೆ ದುಡ್ಡೆಲ್ಲ ಕೇಳಲ್ಲ. ಓಕೆ, ವೀಸಾ ಬಂದ ಮೇಲೇ ಎಲ್ಲ ದುಡ್ಡು ಕೇಳ್ಬೋದು. ಫಸ್ಟಿಗೆ ನಿಮಗೆ ದುಡ್ಡೊಂದು ಪಾಸ್ಪೋರ್ಟ್ ಕಾಪಿ ಮಾತ್ರ ಕಳ್ಸೋಕ್ಕಿರುತ್ತೆ ಅವರಿಗೆ. ಸೊ ಆಮೇಲೆ ವಿಷಯ ಏನಂದರೆ, ಒಂದು ನಿಮಿಷ, ಮಗ ಕಾಲ್ ಮಾಡ್ತಾ ಇದ್ದ. ಇನ್ನೊಂದು ವಿಷಯ ಏನು ಅಂದರೆ, ನಿಮಗೆ ಬಾಂಬೆಯಲ್ಲಿ ಇನ್ನೊಂದು ಏಜೆನ್ಸಿ ಉಂಟು, ಟ್ರಾವೆಲ್ ಟಚ್ ಅಂತ. ನೀವು ಹೋಗಿ ಒಮ್ಮೆ. ಎಲ್ಲ ಏಜೆನ್ಸಿಗಳಿಗಿಂತ ಸ್ವಲ್ಪ ಬೇಗ ಕಳಿಸೋದಾಗಲಿ ಅಥವಾ ಸ್ವಲ್ಪ ನಿಮಗೆ ಸರ್ವಿಸ್ ಚಾರ್ಜ್ ಎಲ್ಲ ಕಡಿಮೆ ಆಗೋದಾಗಲಿ ಅದು ಟ್ರಾವೆಲ್ ಟಚ್ ಏಜೆನ್ಸಿ ಅಂತ. ಅದು ಬಾಂಬೆಯಲ್ಲಿರೋದು. ಅಲ್ಲಿಂದ ಸಹ ತುಂಬ ಜನ ಇಲ್ಲಿಗೆ ಬಂದರು. ಸೊ ಇಷ್ಟು ಮಾಹಿತಿ ನಾನು ಹೇಳಬಲ್ಲೆ. ಇವಾಗ ಈ ಏಜೆನ್ಸಿದ್ದು ಹೇಳಿದೆ ಅಲ್ಲ, ಈ ಎಲ್ಲ ಏಜೆನ್ಸಿಯನ್ನು ನೀವು ಗೂಗಲಲ್ಲಿ ಹಾಕಿದರೆ ನಿಮಗೆ ಖಂಡಿತ ಅಲ್ಲಿ ಫೋನ್ ನಂಬರೆಲ್ಲ ಸಿಗುತ್ತೆ. ಬಟ್ ನಾನೊಂದು 2, 3, 4 ಫೋನ್ ನಂಬರ್ಗಳನ್ನು ವಿಡಿಯೋದ ಕೆಳಗಡೆ ಹಾಕಿರ್ತೀನಿ, ನೀವು ಇದರಲ್ಲಿ ನೋಡಿ. ಹಾಗೆಯೇ ನನ್ನ ಯೂಟ್ಯೂಬನ್ನು
ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ವಿಡಿಯೋಗಳು ಬರುತ್ತಾ ಇರುತ್ತೆ. ನಾನು ಆ್ಯಕ್ಚುಲಿ ಇದಕ್ಕೆ ಹಾಕ್ತಿಲ್ಲ, ಯಾಕಂದರೆ ಯಾರೂ ನೋಡ್ತಿಲ್ಲ, ಸುಮ್ಮನೆ ವೇಸ್ಟ್ ಟೈಮಿಂಗ್ಸ್ ಅಂತ ನಾನು ಹಾಕ್ತಾ ಇಲ್ಲ. ಸೊ ಇಲ್ಲೇ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಒಂದು 50-100 ಜನ ಕೆಲಸ ಮಾಡ್ತಾಯಿದ್ದಾರೆ. 50-100 ಜನ ಕೆಲಸ ಮಾಡ್ತಾಯಿದ್ದಾರೆ. ಎಷ್ಟು ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಇಸ್ರೇಲಿಗೆ ಬಂದವರಿಗೆ ಯಾರಿಗೂ ಕೆಲಸ ಕಷ್ಟ ಇದೆ, ಅದು ಇದೆ, ಇದು ಇದೆ ಅಂತ ಟೆನ್ಷನ್ ಎಲ್ಲ ಎಂತ ಮಾಡ್ಕೊಳ್ಳಿಕ್ಕಿಲ್ಲ. ಯಾಕೆ ಅಂದರೆ ನಮಗೆ ಕೆಲಸ ಇಷ್ಟ ಇಲ್ಲ ಅಂದರೆ ನಾವು ಹೋಗ್ಬೋದು. ನಮ್ಮದು ಪಾಸ್ಪೋರ್ಟ್ ನಮ್ಮ ಕೈಯಲ್ಲೇ ಇರುತ್ತೆ, ಅಲ್ಲೇನು ಎಗ್ರಿಮೆಂಟ್ ಇಲ್ಲ. ನೀವು 1 ವರ್ಷ ಇಲ್ಲೇ ಇರಬೇಕು ಅಥವಾ 1 ವರ್ಷ ಈ ಕೆಲಸ ಬಿಡಲೇಬಾರ್ದು ಅಂತ ಎಂಥ ಎಗ್ರಿಮೆಂಟ್ ಎಲ್ಲ ಇರೋದಿಲ್ಲ. ನಿಮಗೆ ಕೆಲಸ ಇಷ್ಟ ಇದ್ದರೆ ಮಾಡ್ಬೋದು. ನಿಮಗೆ ಖರ್ಚಾಗಿರುತ್ತಲ್ಲ, ಅದು ದುಡ್ಡು ತೆಗೆಯೋ ತನಕ ಇಲ್ಲಿರ್ಬೋದು, ಆಮೇಲೆ ಸೀದಾ ಹೋಗ್ಬೋದು ಬೇಕು ಅಂದರೆ ನಿಮಗೆ ಇಷ್ಟ ಇದ್ದರೆ. ಬಟ್ ಇಲ್ಲಿ ಬಂದವರು ಒಂದು 10-15 ವರ್ಷ ಕೆಲಸ ಮಾಡದೆ ಯಾರೂ ಹೋದವರೇ ಇಲ್ಲ ಅಂತ ಅಂದ್ಕೊಳ್ಬೋದು. ಅಷ್ಟು ಹೋಗಿದ್ರೂ ತುಂಬ 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 ಕಡಿಮೆ, ಯಾರೂ ಹೋಗಿರಲಿಕ್ಕಿಲ್ಲ. ಸೊ ಓಕೆ, ಸಿಗೋಣ. ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನನ್ನು ಫಾಲೋ ಮಾಡಿದ್ದೀರಾ, ನೋಡ್ತಾ ಇದ್ದೀರಾ, ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಕನ್ನಡ ಅಷ್ಟು ಕ್ಲಿಯರ್ ಇಲ್ಲ, ಅದಕ್ಕೋಸ್ಕರ ಸಾರಿ. ಇನ್ನೊಂದು ವೀಡಿಯೋನ ನಾನು ತುಳುವಲ್ಲಿ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು, ಬೈ ಬಾಯ್.